ಜ್ಞಾನ ಮಾರ್ಗ ವೀಕ್ಷಕರಿಗೆ ನಮಸ್ಕಾರಗಳು. ದೇವರ ಮರ ಎಂದೇ ಕರೆಯಲ್ಪಡುವ ಸುಗಂಧಭರಿತವಾದ ಔಷಧೀಯ ಗುಣಗಳಿರುವ ಸಾವಿರಾರು ವರ್ಷಗಳ ಹಿಂದಿನ ಆಯುರ್ವೇದ ಸಂಹಿತೆಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಅಪಾರ ಶಕ್ತಿಯನ್ನು ಒಳಗೊಂಡ ದೇವದಾರು ಅಥವಾ ದೇವಭೂತಾಳಿ ಮರದ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಈ ರೀತಿಯಾದ ಧಾರ್ಮಿಕ, ಆಧ್ಯಾತ್ಮಿಕ, ಜ್ಯೋತಿಷ್ಯ ವಿಚಾರಗಳಿಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ತಿಳಿಯಲು ತಪ್ಪದೇ ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಪೇಜ್ಗಳನ್ನು ಫಾಲೋ ಮಾಡಿ. ಹಿಂದಿನ ವಿಡಿಯೋದಲ್ಲಿ ಕರುಂಗಾಲಿ ಮಾಲೆಯ ಬಗ್ಗೆ ತಿಳಿಸಲಾಗಿದೆ. ನೀವಿನ್ನೂ ನೋಡಿಲ್ಲವಾದರೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕರುಂಗಾಲಿ ಮಾಲೆಯ ಉಪಯೋಗಗಳ ಬಗ್ಗೆ ವಿಡಿಯೋ ಹಾಕಲಾಗಿದೆ, ಒಮ್ಮೆ ಚೆಕ್ ಮಾಡಿ. ದೇವದಾರು ಅಥವಾ ದೇವಭೂತಾಳಿ ಮರದಿಂದ ತಯಾರಿಸಲ್ಪಟ್ಟ ಮಾಲೆಗಳು ಮತ್ತು ಕೈಕಂಕಣಗಳನ್ನು ಧರಿಸುವುದರಿಂದ ಆಗುವ ಪ್ರಯೋಜನವೇನು? ಧಾರಣೆ ಮಾಡಿದ ನಂತರ ಆಗುವ ಮಹತ್ತರ ಬದಲಾವಣೆಗಳೇನೆಂದು ತಿಳಿಯೋಣ. ನಮ್ಮ ಪರಿಸರ ಹಲವಾರು ವಿಸ್ಮಯಗಳನ್ನು ತನ್ನ ಬಳಿ ಇರಿಸಿಕೊಂಡಿದೆ. ಅಂತಹ ವಿಸ್ಮಯಗಳಲ್ಲಿ ಒಂದಾದ ದೇವದಾರು ಮರ ಸಾಕ್ಷಾತ್ ಪಾರ್ವತೀ ದೇವಿಗೆ ಅತ್ಯಂತ ಪ್ರೀತಿಪ್ರದವಾದ ಮರ. ಹಾಗಾಗಿಯೇ ಈ ಮರವನ್ನು ದೇವರ ಮರ ಅಥವಾ ಮರಗಳ ದೇವರು ಎಂದೇ ಕರೆಯುತ್ತಾರೆ. ಸುಮಾರು 100 ಅಡಿಗಳಿಗೂ ಎತ್ತರವಿರುವ ಈ ಮರಗಳು ಹಿಮಾಲಯ, ಉತ್ತರಾಖಂಡ, ಅರುಣಾಚಲ ಪ್ರದೇಶ, ನೇಪಾಳಗಳಲ್ಲಿ ಮಾತ್ರ ಕಾಣಬಹುದು. ಈ ಮರದ ಬಗ್ಗೆ ಆಯುರ್ವೇದ ಸಂಹಿತೆಗಳಾದ ಸುಶ್ರುತ ಸಂಹಿತೆ, ಕಾರಕ ಸಂಹಿತೆಗಳಲ್ಲಿ ಆಯುರ್ವೇದ ಔಷಧೀಯ ಗುಣಗಳ ಬಗ್ಗೆ ಉಲ್ಲೇಖವಿರುವುದನ್ನು ನಾವು ಕಾಣಬಹುದು. ಈಗಲೂ ಭಾರತದ ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸುವರು. ಅಷ್ಟೇ ಅಲ್ಲದೆ ಈ ಮರದ ಎಲೆಗಳನ್ನು ನಮ್ಮ ಸನಾತನ ಧರ್ಮದಲ್ಲಿ ಪೂಜೆಗೂ ಉಪಯೋಗಿಸುವರು. ಗಣಪತಿಯ ಆರಾಧನೆಯಲ್ಲಿ 101 ತರಹದ ಪತ್ರೆಗಳಲ್ಲಿ ಈ ದೇವದಾರು 13ನೇ ಪತ್ರೆಯಾಗಿ ಪೂಜೆಯಲ್ಲಿ ಬಳಸುವರು. ಹಾಗಾಗಿಯೇ ನಮ್ಮ ಪೂರ್ವಜರು ಈ ಮರದ ಒಂದು ತುಂಡನ್ನು ಬೀರುವಾಗಳಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜಿಸುತ್ತಿದ್ದರು. ಕಾಲ ಬದಲಾದಂತೆ ಈಗ ಮರದಿಂದ ತಯಾರಿಸಲ್ಪಟ್ಟ ಮಾಲೆಗಳು ಮತ್ತು ಕೈಕಂಕಣಗಳನ್ನು ಧರಿಸುತ್ತಿದ್ದಾರೆ. ಒಳ್ಳೆ ಸುವಾಸನೆಯುಳ್ಳ ದೇವದಾರು ಮರದ ಮಾಲೆ ಮತ್ತು ಕೈಕಂಕಣಗಳನ್ನು ಧರಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವುದು. ನೀವು ಧರಿಸಿದ ದಿನದಿಂದಲೇ ನಿಮಗೆ ದೈವಶಕ್ತಿಯ ಅರಿವಾಗುವುದು. ಪಾರ್ವತೀ ದೇವಿಗೆ ಪ್ರತೀಕವಾದ ದೇವದಾರು ಮಾಲೆಯನ್ನು ಧರಿಸುವುದರಿಂದ ಸಂಪತ್ತು ಹೆಚ್ಚಾಗುವುದು. ಧೈರ್ಯವಂತರಾಗುವಿರಿ, ಚುರುಕಾಗಿ ಕೆಲಸ ಮಾಡುವಿರಿ, ಕಣ್ಣಿಗೆ ಸಂಬಂಧಪಟ್ಟ ದೃಷ್ಟಿ ಸಮಸ್ಯೆಗಳು ದೂರವಾಗುವವು. ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುವುದು. ಮಾಂತ್ರಿಕರು ತಂತ್ರಶಾಸ್ತ್ರದಲ್ಲಿಯೂ ದೇವದಾರನ್ನು ಹೆಚ್ಚಾಗಿ ಬಳಸುವರು. ದೈವಿಕ ಶಕ್ತಿಗೆ ತವರು ಮನೆ ಈ ದೇವದಾರು ಎಂದರೆ ತಪ್ಪಾಗಲಾರದು. ಈ ದೇವದಾರು ಮಾಲೆಗಳನ್ನು ಧರಿಸುವುದರಿಂದ ಪ್ರಕೃತಿಯಲ್ಲಿನ ಸಕಾರಾತ್ಮಕ ಶಕ್ತಿಯನ್ನು ನೀವು ಪಡೆಯುವಿರಿ. ಇದು ನಿಮಗೆ ಖಂಡಿತ ಅನುಭವವೂ ಆಗುವುದು. ಇದರ ಜೊತೆಗೆ ವಿಶೇಷವಾದ ಹಣದ ಅನುಕೂಲವೂ ಆಗುವುದು. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರಲು ಸಹ ದೇವದಾರು ಮಾಲೆಯನ್ನು ಧರಿಸುವುದು ಉತ್ತಮ. ಈ ಮಾಲೆಯನ್ನು ಗಂಡು, ಹೆಣ್ಣು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಧರಿಸಬಹುದು. ಹೆಚ್ಚಿನ ದೈವಾನುಗ್ರಹಕ್ಕಾಗಿ ಈ ಮಾಲೆಯಿಂದ ನಿಮ್ಮ ಇಷ್ಟ ದೇವತೆಯ ಮಂತ್ರ ಜಪವನ್ನು ಮಾಡುವುದು ಉತ್ತಮ. ದೇವದಾರು ಮಾಲೆಯನ್ನು ದೇವರ ಮನೆಯಲ್ಲಿಟ್ಟು ಪೂಜಿಸಬಹುದು, ಧಾರಣೆಯೂ ಮಾಡಬಹುದು. ಮಾರುಕಟ್ಟೆಯಲ್ಲಿ ಡೂಪ್ಲಿಕೇಟ್ ಮಾಲೆಗಳು ಹೆಚ್ಚಾಗಿ ಲಭಿಸುತ್ತವೆ. ಅವುಗಳ ಬಗ್ಗೆ ಎಚ್ಚರವಿರಲಿ. ಒರಿಜಿನಲ್ ದೇವದಾರು ಮಾಲೆಗಳು ಮತ್ತು ಕೈಕಂಕಣಗಳು ಬೇಕಿದ್ದಲ್ಲಿ ಇಲ್ಲಿ ನೀಡಲಾದ ವಾಟ್ಸ್ಆಪ್ ನಂಬರ್ಗೆ ದೇವದಾರು ಎಂದು ವಾಟ್ಸ್ಆಪ್ ಮಾಡಿ. ನಮ್ಮ ಬಳಿ ಒರಿಜಿನಲ್ ದೇವದಾರು ಮಾಲೆಗಳು ಲಭ್ಯವಿವೆ. ಅವುಗಳನ್ನು ನಿಮ್ಮ ಹೆಸರಿನಲ್ಲಿ ವಿಶೇಷವಾಗಿ ಪೂಜೆ ಸಂಕಲ್ಪಗಳನ್ನು ಮಾಡಿಸಿ ನಿಮ್ಮ ವಿಳಾಸಕ್ಕೆ ಕೊರಿಯರ್ ಮೂಲಕ ಕಳುಹಿಸಲಾಗುವುದು. ಇದಿಷ್ಟು ದೇವದಾರು ಬಗ್ಗೆ ನಾನು ತಿಳಿದುಕೊಂಡು ನಿಮ್ಮ ಬಳಿ ಹಂಚಿಕೊಂಡ ಮಾಹಿತಿ. ನಿಮಗೆ ಈ ಮಾಹಿತಿಯಿಂದ ಉಪಯೋಗವಾಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಮಿತ್ರರಿಗೂ ಈ ವಿಚಾರವನ್ನು ತಿಳಿಸಲು ಶೇರ್ ಮಾಡಿ. ಸದಾ ಜ್ಞಾನ ಮಾರ್ಗ ಚಾನೆಲ್ನಲ್ಲಿ ಬರುವ ಎಲ್ಲಾ ವಿಚಾರಧಾರೆಯನ್ನು ತಿಳಿಯಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಮ್ಮ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಂ ಪೇಜ್ ಫಾಲೋ ಮಾಡಲು ಮರೆಯಬೇಡಿ.